ಇಂದು ಏಪ್ರಿಲ್ 1 ಮತ್ತೆ ಏಪ್ರಿಲ್ 4, 1935 ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದಂತಹ ದಿನ ಇಂದು. ಬಹಳ ವಿಶೇಷವಾದಂತಹ ದಿನದಂದು ಇವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಒಂದು ಚಪ್ಪಾಳೆಯನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ನಮಗೆ ಹೆಣ್ಣನ್ನ ಬೆಂಕಿಗೆ ಕಳಿಸಿದಂತಹ ರಾಮ ನಮ್ಗೆ ಬೇಡ. ಸೊ ಮಹಿಳೆಯನ್ನ ಪಾರ್ಲಿಮೆಂಟ್ಗೆ ಕಳಿಸಿರುವಂತಹ ಭೀಮಣ್ಣ ನಮ್ಮೆಲ್ಲರಿಗೂ ಬೇಕು. ಸೊ ಹಾಗೆ ಹೆಣ್ಣಿನ ಪ್ರಗತಿಗಾಗಿ ಸೇವೆಯನ್ನು ಸಲ್ಲಿಸಿದಂತಹ ಬಾಬಾ ಸಾಹೇಬ್ರವ್ರನ್ನ ನಾವು ಎಷ್ಟು ನೆನೆದರೂ ಕೂಡ ಸಾಲಲ್ಲ. ಯಾಕಂತಂದ್ರೆ ನಮಗಾಗಿಯೇ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಅವರಿಗೆ ಸೇವೆಯಲ್ಲಿ ಸಮಯದ ಒಂದು ಸಡಿಲಿಕೆಯನ್ನ ಕೊಡಬೇಕು ಅಂತ ಅವರು ವಾದ ಮಾಡಿದಾಗ ಅವರ ವಾದಕ್ಕೆ ಸರಿಯಾದಂತಹ ಒಂದು ಫಲ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ತಮ್ಮ ಹುದ್ದೆಗೆ ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ನೀಡಿ ಹೊರಬಂದಂತಹ ಧೀಮಂತಹ ನಾಯಕ. ಜೊತೆಗೆ ನಮಗೆ ಮೊದಲು ಹಿಂದೆ ಅಂದ್ರೆ ಬಳ್ಳಾರಿಯಲ್ಲೇ ಸುಮಾರು 10-15 ವರ್ಷಗಳ ಹಿಂದೆ ಕೇಳಿರುವಂತಹ ಒಂದು ವಾಸ್ತವವಾದಂತಹ ನೈಜ ಘಟನೆ. ಹೆಣ್ಣು ಮಕ್ಕಳು ಕೆಲಸವನ್ನ ಕೂಲಿಗೆ ಹೋಗ್ತಿರ್ತಾರೆ, ಬಟ್ ಅಲ್ಲಿರ್ತಕ್ಕಂತಹ ಯಜಮಾನ ಮಹಿಳೆಯರನ್ನ ಕೂಲಿಗೆ ಸೇರಿಸ್ಕೊಳ್ಳಲ್ಲ. ಯಾಕಂತಂದ್ರೆ ಅವ್ರು ಪ್ರತಿ ತಿಂಗಳು ಅವರು ಏನಂತಂದ್ರೆ ತಿಂಗಳ ಒಂದು ಇದಾಗ್ತಿರ್ತಾರಲ್ಲ, ಪುಟ್ಟಾಗುವಂತಹ ಸಂದರ್ಭದಲ್ಲಿ 6 ದಿನ 5 ದಿನ ರಜವನ್ನ ತಗೊಳ್ತಾರೆ. ಆ ಕಾರಣದಿಂದ ಆ ಮಹಿಳೆಯರನ್ನ ಕೆಲಸಕ್ಕೆ ತಗೊಳ್ಳಲ್ಲ. ಅವಾಗೇನಾಗುತ್ತೆ, ಪಾಪ ಹೃದಯವನ್ನ ಕಲಕುವಂತಹ ಘಟನೆ ಅದು. ಏನಾಗುತ್ತೆ ಅವ್ರಿಗೆ, ಅದಾದ ನಂತರ ಜೊತೆಗೆ ಬಾನಂತಿ ಬಸರಿಯಾದಾಗ 1, 2 ರಿಂದ 3 ವರ್ಷ ರಜವನ್ನ ತಗೊಳ್ಬೇಕಾಗುತ್ತೆ. ಇದೆಲ್ಲವನ್ನು ಪರಿಗಣಿಸಿದಂತಹ ಆ ಒಂದು ಯಜಮಾನ ಆ ಮಹಿಳೆಯರಿಗೆ ಕೆಲಸವನ್ನ ಕೊಡಲ್ಲ. ಆಗ ಏನ್ ಮಾಡ್ತಾರೆ, ಮಹಿಳೆಯರು ಒಟ್ಟಿಗೆ ಇನ್ನು ದುಡಿಲಿಲ್ಲ ಅಂತಂದ್ರೆ ತಮ್ಮ ಮಕ್ಕಳಿಗೆ ಊಟ ಬಟ್ಟದ ವ್ಯವಸ್ಥೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಮದುವೆ ಆಗಕ್ಕೂ ಮುನ್ನನೇ ಅವರು ತಮ್ಮ ಗರ್ಭಕೋಶವನ್ನ ತೆಗೆದುಕೊಂಡು ಆಪರೇಷನ್ ಮಾಡುವಂತಹ ಒಂದು ನೀಚವಾದಂತಹ ಘಟನೆ ನಡೀತಿರುತ್ತೆ. ಸೊ ಇಂಥದನ್ನೆಲ್ಲವನ್ನು ತೆಗೆದಾಕ್ತಂತಹ ತಮ್ಮ ಕಾನೂನಿನ ಮೂಲಕ ಇಂಥ ವ್ಯವಸ್ಥೆಗಳನ್ನೆಲ್ಲ ನಿರ್ಮೂಲನೆ ಮಾಡಿದಂತಹ ಇವತ್ತು ನಮ್ಮ ಬಾಬಾ ಸಾಹೇಬರನ್ನ ನೆನ್ಕೊಡೋದ್ರಲ್ಲಿ ಎಷ್ಟು ಸಂತೋಷ ಅಂತಕ್ಕಂಥದ್ದಿದೆ ಹೇಳಿ. ಹಾಗೆ ಅವರು ಏನ್ ಮಾಡ್ತಾರೆ, ಅವರ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಸಮಯದಲ್ಲಿ ತಮ್ಮ 4 ಮಕ್ಕಳನ್ನ ಕಳ್ಕೊಳ್ತಾರೆ ನಮ್ಮ ಬಾಬಾ ಸಾಹೇಬ್ರು. ಜೊತೆಗೆ ತಮ್ಮ ಹೆಂಡತಿಗೆ ಸರಿಯಾದಂತಹ ಊಟ ತಿಂಡಿ ಬಟ್ಟೆ ವ್ಯವಸ್ಥೆಯನ್ನು ಒದಗಿಸ್ಕೊಡೋ ಅಷ್ಟು ಒಂದು ವ್ಯವಸ್ಥೆ ಕೂಡ ಅವ್ರಿಗೆ ಇರಲ್ಲ. ಆದ್ರೂ ಕೂಡ ಅವರು ನಮ್ಮ ಬಾಬಾ ಸಾಹೇಬರ ಮಂಡತಿಯಾದಂತಹ ರಮಾಬಾಯಿ ಅವರು ಒಬ್ರು ದೇವತೆಯಾಗಿ ಅವ್ರ ಬಾಳಿನಲ್ಲಿ ಬರ್ತಾರೆ. ಯಾಕಂದ್ರೆ ಅವರ ಎಲ್ಲಾ ವಿದ್ಯಾಭ್ಯಾಸಕ್ಕೆ ಹೊರದೇಶಕ್ಕೆ ಹೋಗಿರುವಂತಹ ಸಂದರ್ಭದಲ್ಲೂ ಕೂಲಿ ನಾಲಿಯನ್ನ ಮಾಡಿ ತಮ್ಮ ಮಕ್ಕಳನ್ನ ಸಾಕ್ತಾರೆ. ಜೊತೆಗೆ ಅವ್ರಿಗೂ ಕೂಡ ತಮ್ಮ ಒಂದು ದುಡ್ದಂತಹ ದುಡ್ಡಿನಲ್ಲಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಎಂತ ತ್ಯಾಗಮಯಿ ಅಲ್ವಾ ಅವರು. ನಮ್ಗೆ ನಿಲ್ಸ್ಕೊಡ್ರಿ, ಇವತ್ತು ಮಾತೃ ಹೃದಯ ನಮ್ಮ ತಾಯಿಗಳನ್ನ ನಾವು ನೆನ್ಸ್ಕೊಳ್ಳೋಷ್ಟು ವಿಶೇಷವಾದಂತಹ ಸ್ಥಾನವನ್ನ ಇವತ್ತು ನಾವು ಅವರಿಂದ ಪಡ್ಕೊಂಡಿದೀವಿ. ಜೊತೆಗೆ ಎಲ್ಲದಕ್ಕೂ ಹೇಳ್ಬೇಕು ಅಂತಂದ್ರೆ, ಇವತ್ತು ಮೌಢ್ಯತೆಯಿಂದ ಕೂಡಿರ್ತಕ್ಕಂಥದ್ದು ಪುರುಷರಲ್ಲ, ನಾವು ನಿಮ್ಮಂತಹ ಎಲ್ಲ ಮಹಿಳೆಯರು ನಾವು ಮೌಢ್ಯತೆಯಿಂದ ಕೂಡಿದೀವಿ. ಕಾರಣ ಎಷ್ಟೇ ವಿದ್ಯಾವಂತರಾದ್ರೂ ಆ ಪುರುಷರಾದವ್ರು ಏನ್ ಮಾಡ್ತಾರೆ, ಹೊರಗಡೆ ಎಲ್ಲರ ಜೊತೆಗೂ ಹೊಂದ್ಕೊಂಡು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅಂದಾಗೆ ಎಲ್ಲರ ಜೊತೆಗೂ ಬೆರೀತಾರೆ. ಸುಖವಾಗಿ ಸಂತೋಷವಾಗಿ ಬಹಳ ಆತ್ಮೀಯತೆಯಿಂದ ವಾತ್ಸಲ್ಯದಿಂದ ಇದ್ದು ಮನೆಗ್ ಬರ್ತಾರೆ. ಆದ್ರೆ ವಿದ್ಯಾವಂತರಾದಂತಹ ನಾವುಗಳೇನ್ ಮಾಡ್ತೀವಿ, ಮನೆಯಲ್ಲಿ ಬಂದ ತಕ್ಷಣ ಗಂಡನಿಗೆ ಹಲವಾರು ಕಡಿವಾಣಗಳನ್ನ ಹಾಕ್ತಿವಿ. ನೀನ್ ಸ್ನಾನ ಮಾಡು, ನಿನ್ ಎಲ್ಲೋಗಿದ್ದೆ, ಅವ್ರನ್ನ ಒಳಗಡೆ ಸೇರ್ಸ್ಕೋಬೇಡ, ಊಟ ಮುಟ್ಬಾರ್ದು, ತಿಂಡಿ ಮುಟ್ಬಾರ್ದು, ಹೊರಗಡೆ ಹೋದಾಗ ಯಾರ ಜೊತೆಗೂ ಸರಿಯಾದ ರೀತಿಯಲ್ಲಿ ನೀವು ಹೊಂದ್ಕೊಳ್ಬಾರ್ದು ಅಂತ ಜಾತೀಯತೆಯನ್ನ ಹುಟ್ಟಾಕ್ತಕ್ಕಂಥವ್ರೆ ನಾವು ಅಂತ ಹೇಳ್ಬೋದು. ಜೊತೆಗೆ ಇವತ್ತು ನಾವು ಜಾತೀಯತೆಯನ್ನು ಹುಟ್ಟಾಕ್ಕೊಡ್ತೀವಿ, ಭೇದ ಭಾವಗಳನ್ನ ಮಾಡ್ತೀವಿ. ನಮ್ಮಂತ ವಿದ್ಯಾವಂತರನ್ನ ನಾವೇ ಮಾಡಿದ್ರೆ ನಮ್ಮ ಸಮಾಜ ಹೇಗೆ ಸರಿಯಾದ ರೀತಿಯಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ? ನಾವು ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಜಾತಿ ವ್ಯವಸ್ಥೆಯನ್ನ ಕಿತ್ತಾಕುವಂತ ಕೆಲಸವನ್ನು ಮಾಡ್ಬೇಕು. ಇಲ್ಲಾಂದ್ರೆ ಅದು ಮುಂದಿನ ತಲೆಮಾರಿಗೂ ಕೂಡ ಅದೇನಾಗುತ್ತೆ, ನಾವು ಕೊಟ್ಕೊಂಡು ಹೋಗುವಂತಹ ಒಂದು ಪಾರಂಪರಿಕವಾದಂತಹ ಒಂದು ಕೊಡುಗೆ ಆಗೋಗುತ್ತೆ. ಆ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂತಹ ಒಂದು ಮನಸ್ಥಿತಿಯನ್ನ ನಮ್ಮಲ್ಲಿ ಮೂಡಬೇಕು. ಹಾಗೆ ನಾವ್ ಇವತ್ತು ಹೇಳ್ತೀವಿ, ನಾವು ಧರ್ಮ ನಮ್ಗೆ ಈ ಧರ್ಮದವರು, ನಾವು ಆ ಧರ್ಮದವರು, ನಮ್ ಧರ್ಮ ಬಿಟ್ಟು ನಾವು ಮುಂದೆ ಬರಲ್ಲ ಅಂತ ನಾವ್ ಇವತ್ತು ಹೇಳ್ಕೊತಾ ಇದೀವಿ. ಏಕೆ, ಈಗ ಬಂದಿರ್ತಕ್ಕಂತಹ ಕಾನೂನಿನಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಮಹಿಳೆಯರು. ಹಾಗಾಗಿ ನಾವೇನ್ ಮಾಡ್ತೀವಿ, ಧರ್ಮವನ್ನ ಎತ್ತಿ ಹಿಡಿತೀವಿ. ಆದರೆ ಮನುಸ್ಮೃತಿಯ ಇದ್ದಂತಹ ಸಂವಿಧಾನದಲ್ಲಿ ಮತ್ತು ಹಿಂದೆ ಇದ್ದಂತಹ ಕಾಲಘಟ್ಟದಲ್ಲಿ ಧರ್ಮಗಳ
ನಮ್ಮನ್ನು ಯಾವ ರೀತಿ ಇಟ್ಟಿತ್ತು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಹೇಳುತ್ತೆ ಕೇವಲ ಅವಳು ಸ್ವತ್ತು, ಅನುಭೋಗಿಸುವಂತಹ ಭೋಗಿಸುವಂತಹ ವಸ್ತು. ಈಗ ನಾವು ಒಂದು ರೇಷ್ಮೆ ಸೀರೆ ಹಾಕೊಳ್ತೀವಿ, ಇಲ್ಲಿ ಒಡವೆಗಳನ್ನ ಹಾಕೊಳ್ತೀವಿ, ಅದ್ ಹಾಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ, ಮನೆಗೆ ಹೋಗಿ ಬಿಚ್ಚಿ ಜೋಪಾನ್ ಒಂದು ಬಾಕ್ಸ್ಗೆ ಇಟ್ಕೋತೀವಿ. ಸೊ ಅದೇ ತರ ಮಹಿಳೆಯನ್ನ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ಅವಳ ಒಂದು ಮೂಲೆಯಲ್ಲಿ ಅನುಭೋಗಿಸುವಂತಹ ಒಂದು ಸ್ವತ್ತಾಗಿ ಬಚ್ಚಿಟ್ಟಿದಂತಹ ಕಾಲ. ಹಾಗೆ ಜೈನ ಧರ್ಮ ಹೇಳುತ್ತೆ ಅವಳು ಮೋಕ್ಷಕ್ಕೆ ಅರ್ಹಳಲ್ಲ, ಅವಳಿಗೆ ಯಾವುದೇ ರೀತಿ ಮೋಕ್ಷ ಮತ್ತು ಮುಕ್ತಿ ಅಂತಕ್ಕಂಥದ್ದು ತಗೊಳ್ಳುವಂತಹ ಅರ್ಹತೆ ಆ ಹೆಣ್ಣಿಗಿಲ್ಲ ಅಂತ ನಿರ್ಧಾರ ಮಾಡಿತ್ತು. ಹಾಗೆ ಕ್ರೈಸ್ತ ಧರ್ಮ ಏನಂತಿತ್ತು ಅಂತಂದ್ರೆ ಗಂಡಿನ ಹಂತಕ್ಕೆ ಕಾರಣವಾದವಳು. ಹೇಗೆ ಅಂತಂದ್ರೆ ಅವಳು ವಿದ್ಯಾವಂತಲಾದ್ರೆ ಗಂಡಿನ ಜೊತೆಗೆ ತಿರುಗಿ ಮಾತನಾಡುವಂತಹ ಒಂದು ಅರಿವು ಅಂತಂದು ಬರುತ್ತೆ, ತಿಳುವಳಿಕೆ ಅಂತ ಬರುತ್ತೆ. ಹಾಗಾಗಿ ಅವಳಿಗೆ ಮೋಕ್ಷಕ್ಕೆ ಕಾರಣ ಅಲ್ಲ, ಅಂತ್ಯಕ್ಕೆ ಕಾರಣ, ತನ್ನ ಪತಿಯ ಸಾವಿಗೆ ಮತ್ತು ಅವನ ಹಂತಕ್ಕೆ, ಅವನ ಕೆಡಕಿಗೆ ಕಾರಣ ಅಂತ ಆ ಧರ್ಮ ಹೇಳ್ತಿತ್ತು. ಹಾಗೆ ನಮ್ಮ ಋಗ್ವೇದದಲ್ಲೂ ಕೂಡ ಹಿಂದೆ ಮೈತ್ರಿ, ಗಾರ್ಗೆಯ ಅವರೆಲ್ಲವರು ವಿದ್ಯಾವಂತರಾಗಿದ್ರು. ಆದರೆ ಕೇವಲ ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ವಿದ್ಯಾವಂತರಾಗಿದ್ರು. ಆದ್ರೆ ನಮ್ಮಂತಹ ಸ್ಥಳ ಸಮುದಾಯದವ್ರಿಗೆ ಅಂದ್ರೆ ಮಹಿಳೆಯರಷ್ಟೇ ಅಲ್ಲ, ಪುರುಷರಿಂದ ಹಿಡಿದು ಮಹಿಳೆಯರವರೆಗೂ ನಮಗೆ ಶಿಕ್ಷಣ ಅಂತಕ್ಕಂಥದ್ದು ಇರ್ಲಿಲ್ಲ. ಯಾಕೆ ಅಂತಂದ್ರೆ ಮಹಿಳೆ ಅಂದ್ರೆ ಅವ್ರಿಗೂ ವಿದ್ಯಾವಂತರಲ್ಲ, ಅವರಿಗೆ ದುಡ್ಡು ತಿನ್ನೋದು ಅಷ್ಟು ಶಕ್ತಿ ಇಲ್ಲ, ಬರೀ ಜೀತ ಮಾಡ್ಕೊಂಡಿರ್ತಕ್ಕಂಥವ್ರು. ಅವ್ರಿಗೆ ಏನಕ್ಕೆ ವಿದ್ಯಾಭ್ಯಾಸ ಕೊಡೋದು ಅಂತ ಒಂದು ಸರಿ ಗಾಂಧಿಗೆ ಮತ್ತು ನಮ್ಮ ಬಾಬಾ ಸಾಹೇಬ್ ಇಬ್ಬರಿಗೂ ವಾದ ವಿವಾದಗಳು ನಡೆಯುತ್ತೆ. ಕೇವಲ ಉದ್ಯಮಿಗಳು ಜೊತೆಗೆ ಮೇಲ್ವರ್ಗದವರು, ಮಾರವಾಡಿಗಳು ಇಂಥವ್ರು ಮಾತ್ರ ಆ ಒಂದು ಮತವನ್ನ ಚಲಾಯಿಸುವಂತಹ ಹಕ್ಕಿದೆ, ಉಳಿದವ್ರಿಗಿಲ್ಲ ಅಂತ ಕೇಳಿದಾಗ, ಯಾಕಿಲ್ಲ ಅಂತ ಕೇಳಿದಾಗ ಗಾಂಧೀಜಿಯವ್ರ ಹತ್ರ ಅವ್ರ ತಿಳುವಳಿಕೆ ಇಲ್ಲ, ಅವರು ಫೈನಾನ್ಸಿಯಲಿ ಅಂತಂದ್ರೆ ಆರ್ಥಿಕವಾಗಿ ಸದೃಢರಾಗಿಲ್ಲ, ಹಾಗಾಗಿ ಅವ್ರಿಗೆ ಕೊಡ್ಲಿಕ್ಕೆ ಬರಲ್ಲ. ಪುರುಷರಿಗೂ ಕೂಡ ಇತ್ತು. ಹಾಗೆ ಪ್ರಾಣಿಗಳಿಗಿಂತ ಕಡಿಯಾಗಿ ಕಾಣುತ್ತಿದ್ದಂತಹ ಕಾಲಘಟ್ಟ ಅದು. ಆಗ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, 18 ವರ್ಷ ತುಂಬಿದ ನಂತರ ಪ್ರತಿಯೊಬ್ಬ ಮಹಿಳೆ ಮತ್ತು ಪುರುಷರು ಯೋಚಿಸುವಂತಹ, ತಿಳಿದುಕೊಳ್ಳುವಂತಹ, ಇದು ತಪ್ಪು ಇದು ಸರಿ ಅಂತ ಆಲೋಚಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ. ಹಾಗಾಗಿ ಅವರಿಗೆ ಮತ ಚಲಾಯಿಸುವಂತಹ ಹಕ್ಕು ಬೇಕೇ ಬೇಕು ಅಂತ ಹಠಪಟ್ಟು ಹಿಡಿದು ನಿಂತ್ಕೋತಾರೆ. ಆಗ ಅವರ ಒಂದು ಪಟ್ಟು ಸಕ್ಸಸ್ ಆಗುತ್ತೆ. ಇವತ್ತು ನಾವೆಲ್ಲರೂ ಮತವನ್ನ ಚಲಾಯಿಸುವಂತಹ ಅರ್ಹತೆಯನ್ನು ಪಡೆದಿರೋದು ಅವರು ಕೊಟ್ಟಂತಹ ಭಿಕ್ಷೆ ಅಂತ. ಸೊ ಹಾಗೆ ಮಹಾಭಾರತನು ಕೂಡ ಅವಳು ಎಲ್ಲಾ ರೀತಿಯಲ್ಲೂ ಕೆಡಕನ ಬಯಸ್ತಾಳೆ. ನಮ್ಮ ಧರ್ಮನೇ, ನಾವು ಧರ್ಮವನ್ನ ಇವತ್ತು ಹೆತ್ತೆ ಇಟ್ಕೋತಿದೀವಿ. ಅಂದ್ರೆ ಎಲ್ಲ ರೀತಿಯಲ್ಲೂ ನಾವು ಮಹಿಳೆಯರಾದವರು ನಾವು ಕೆಡಕನ್ನ ಬಯಸ್ತಿದ್ವಂತೆ. ಹಾಗೆ ರಾಮಾಯಣನು ಹೇಳ್ತಿದ್ದು ಹರಿತವಾದಂತಹ ಖಡ್ಗ, ಅವಳು ಬಜಾರಿ, ಅವಳು ಗಯ್ಯಾಳಿ, ಅವಳು ಕಿರುಮನ್ ಹೃದಯದವಳು. ಸೊ ಈ ರೀತಿಯಲ್ಲಿ ನಮಗೆ ಪಟ್ಟವನ್ನ ಕಟ್ಟಿತ್ತು. ಜೊತೆಗೆ ಅದರ ಹಿಂದಿನ ಪುಟದಲ್ಲಿ ಏನ್ ಹೇಳ್ತಿತ್ತು, ಅವಳು ದೇವತೆ, ಮಾತೃ ಹೃದಯದವಳು ಮತ್ತೆ ಸಹೃದಯದವಳು ಅಂತ ಕರಿತಿದೀವಿ ಅಂತಿದ್ರು. ಎದುರಿಗೆ ಮಾತ್ರ ನಮ್ಮನ್ನ ಹೊಗಳ್ತಿತ್ತು. ಆದ್ರೆ ಇಂದಿನ ಚೌಕಟ್ಟಲ್ಲಿ ನಾವೆಲ್ಲರ ರೀತಿ ನಮ್ಮನ್ನ ಹೊಗಳಿ ನಮ್ಮನ್ನ ಪ್ರತಿಯೊಂದರಲ್ಲೂ ಕಟ್ಟಾಕುವಂತಹ ವ್ಯವಸ್ಥೆಯನ್ನ ಮಾಡಿತ್ತು ಅವಾಗ. ಸೊ ಹಿಂದೆ ಒಂದು ಪರಿಸ್ಥಿತಿ ಹೇಗ್ ನಿರ್ಮಾಣ ಆಗಿತ್ತು ಅಂತಂದ್ರೆ, ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ ಕಾನೂನಿನ ಚೌಕಟ್ಟಿನಲ್ಲಿ. ಅಂದು ಕಾನೂನು ಬರೋದಕ್ಕೂ ಮುನ್ನ ಒಂದು ಗಂಡ ಮತ್ತು ಹೆಂಡತಿ ಇಬ್ರಿಗೂ ಒಂದು ಮಗು ಆಗಿರುತ್ತೆ. ಆ ಹೆಣ್ಣು ಮಗಳು ಸುಮಾರು 6ರಿಂದ 7 ವರ್ಷ ಆಗಿರುತ್ತೆ. ಇದ್ದಕ್ಕಿದ್ದಾಗೆ ಆ ಹೆಣ್ಣು ಮಗಳಿಗೆ ಗ್ಯಾಂಗ್ರೀನ್ ಅಂತಕ್ಕಂಥದ್ದು ಬಲಗಾಲಿಗೆ ಬರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ, ಏನ್ ಮಾಡೋದು ನಾವು, ಈಗ ನಾವೇನ್ ಇದೀವಿ, ಮುಂದೆ ನಾವೆಲ್ಲ ತೀರ್ಕೊಂಡಂತ ಸಂದರ್ಭದಲ್ಲಿ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗ್ಬೇಕು, ಇವಳು ಒಬ್ಬಳನ್ನೇ ಬಿಟ್ಟು ಹೋದ್ರೆ ಸಮಾಜ ಸುಮ್ಮನೆ ಬಿಡುತ್ತಾ ಅಂತ ಯೋಚನೆ ಮಾಡಿ ರಾತ್ರಿಯಲ್ಲಿ ಆಕೆ ಹೆಣ್ಣು ಮಗಳು ಮಲಗಿರುವಂತಹ ಸಂದರ್ಭದಲ್ಲಿ ಗೋಣಿ ಚೀಲದೊಳಗೆ ಕಟ್ಟಾಕಿ ಆ ಮಗುನ ತಗೊಂಡೋಗಿ ನರ್ಮದಾ ನದಿಗೆ ಎಸಿತಾರೆ, ಜೀವಂತವಾಗಿರ್ತಕ್ಕಂಥ ಹೆಣ್ಣು ಮಗಳನ್ನ. ಸೊ ಇವತ್ತು ನಮ್ಮೆಲ್ಲ ಆ ರೀತಿ ವ್ಯವಸ್ಥೆ ಇದೆಯಾ? ಆಗ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ, ಈಗಿನ ತರ ಮಕ್ಕಳ ಹಕ್ಕುಗಳ ಇರುವಂತಹ ಸಖಿ ಫಸ್ಟ್ ಒಂದಂತ ಇದೆಯಲ್ಲ, ಅದಾಗಲಿ ಅಥವಾ ಸಾಂತ್ವನ ಕೇಂದ್ರ ಯಾವುದು ಇರ್ಲಿಲ್ಲ. ಬಟ್ ಅವತ್ತು ಪಂಚಾಯತಿ ವ್ಯವಸ್ಥೆಗಳಲ್ಲೇ ತೀರ್ಮಾನ ಮಾಡ್ಕೊಂಡು ಅವ್ರು ಹೇಳಿದ್ದೇ ಕಾನೂನು ಆಗ್ತಿತ್ತು. ಹಾಗಾಗಿ ಯಾಕೆ ಕೆಲಸ ಮಾಡಿದೆ ಅಂದಾಗ, ನಾವಿಬ್ರು ತೀರ್ಕೊಂಡಂತಹ ಸಂದರ್ಭದಲ್ಲಿ ನನ್ನ ಮಗಳಿಗೆ ರಕ್ಷಣೆ ಇಲ್ಲ, ಸರಿಯಾದಂತಹ ಸೂಕ್ತವಾದಂತಹ ಚಿಕಿತ್ಸೆ ಕೊಡುವಷ್ಟು ಶಕ್ತಿ ಕೂಡ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಕಣ್ಣೀರಿಡುವಂತಹ ಘಟನೆ ಅದು. ತಗೊಂಡೋಗಿ ಹೆಣ್ಣು ಮಗಳನ್ನ ನರ್ಮದಾ ನದಿಗೆ ಎಸಿತಾರೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಅಂದ್ರೆ ಇಂದಿನ ಶತಮಾನದಲ್ಲಿ ನಮ್ಮ ಮಹಿಳೆಯರು 10 ವರ್ಷದ ಒಳಗಡೆ ಬಾಲ್ಯ ವಿವಾಹ ಆದ್ರೆ ಮಾತ್ರ ಅವಳು ಜೀವನ ಪೂರ್ತಿ ಅಂತ ಬದುಕಿದಾಳೆ ಅಂತ ಹೇಳ್ಬೋದು. ಆದ್ರೆ ಅದ್ರ ಮೇಲೆ ಏನಾದ್ರು ಅಪ್ಪಿತಪ್ಪಿ ಅವಳು ಋತುಮತಿ ಆಯ್ತು ಅಂತ ಕಂಡು ಬಂದ್ರೆ, ತಂದೆ ತಾಯಿ ನಿಕೃಷ್ಟವಾಗಿ ಯಾವುದೇ ಒಂದು ಸಮಾಜದವರ ಒಂದು ಒಡೆತಕ್ಕೆ ತುಳಿತಕ್ಕೆ ಹೆದರಿ ತಮ್ಮ ಹೆಣ್ಣು ಮಗಳಿಗೆ ಋತುಮತಿ ಆಗಿದ್ದಾಳೆ, ಯಾರು ಮದುವೆ ಆಗ್ಲಿಲ್ಲ, ಮುಂದಕ್ಕೆ ಯಾರೋ ಆಗಲ್ಲ ಅಂತ ಹೇಳಿ ಆ ಮಗುಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ತಗೊಂಡೋಗಿ ದೊಡ್ಡ ಕಾಡಿನಲ್ಲಿ ಬಿಟ್ಟು ಬರ್ತಿದ್ರು. ನೆನೆಸ್ಕೊಳ್ಳಿ, ಎಷ್ಟೊಂದು ಕಷ್ಟ ಇತ್ತು ಆ ಹೆಣ್ಮಕ್ಳಿಗೆ.
ಆಮೇಲೆ ಅವಳು 4 ಗೋಡೆ ಒಳಗಡೆ ಇರ್ಬೇಕಿತ್ತು. ಆ ಹೆಣ್ಣಿಗೆ ಒಂದು ಸುಭದ್ರವಾದಂತಹ ಚೌಕಟ್ಟಿರ್ಲಿಲ್ಲ, ಮತ್ತೆ ತನ್ನ ನೋವನ್ನ ಇನ್ನೊಬ್ಬರ ಹತ್ರ ವ್ಯಕ್ತಪಡಿಸ್ಕೋಬೇಕು ಅನ್ನೋಂತಹ ಧೈರ್ಯ ಕೂಡ ಇರ್ಲಿಲ್ಲ ಅವಳಿಗೆ. ಮತ್ತೆ ಇನ್ನೊಂದ್ ಹೇಳ್ತಿತ್ತು ಮನುಸ್ಮೃತಿ, ಅವಳು ಮಗು ಬಾಲ್ಯದಲ್ಲಿದ್ದಾಗ ತಂದೆ ತಾಯಿಯ ವಶದಲ್ಲಿರ್ಬೇಕು, ಯೌವನಕ್ಕೆ ಬಂದಾಗ ಗಂಡನ ಹಡಿಯಲ್ಲಿರ್ಬೇಕು, ಮತ್ತೆ ಮುಪ್ಪಿಗೆ ಬಂದಾಗ ಗಂಡ ತೀರ್ಕೊಂಡ ನಂತರ ಏನ್ ಮಾಡ್ಬೇಕು, ತನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ಅಪ್ಪಿ ತಪ್ಪಿ ಅವಳು ಒಂಟಿಯಾಗಿ ಎಲ್ಲೂ ಹೋಗುವಾಗಿರ್ಲಿಲ್ಲ. ತನ್ನ ಒಂದು ಸ್ವಾತಂತ್ರ್ಯ ಎಲ್ಲವೂ ಚೌಕಟ್ಟಿನೊಳಗೆ ಕೇಂದ್ರೀಕೃತವಾಗಿರ್ಬೇಕು ಅಂತ ಹೇಳ್ತಿತ್ತು. ಜೊತೆಗೆ ಅವಳನ್ನ ಯಾಕಂದ್ರೆ ಗಂಡ ಅವನು ಆರೋಗ್ಯವಾಗಿರ್ಲಿ ಅನಾರೋಗ್ಯದಿಂದ ಕೂಡಿರ್ಲಿ ಅಂತ ಏನೇ ಆದ್ರೂ ಸರಿ ಅವನ ಕೃಪೆಯಲ್ಲೇ ಬದುಕಬೇಕಾಗಿತ್ತು. ಅವನಿಗೆ ಕಾಯಿಲೆ ಬಂದಿದ್ರು ಸರಿ ಆ ಹೆಂಡತಿ ಅವನ ಜೊತೆಗೆ ಬದುಕುವಂತಹ ಸ್ಥಿತಿ ಬಂದಿತ್ತು. ಆದ್ರೆ ಇವತ್ ನಾವ್ ಎಷ್ಟು ಸುರಕ್ಷಿತವಾಗಿದೀವಿ. ನಮ್ಗೆ ಗಂಡ ಅಥವಾ ಅತ್ತೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಬಿದ್ದು ಓಡ್ ಬಂದ್ಬಿಡ್ತೀವಿ ಅವ್ರಿಗೆ. ಇದನ್ನೆಲ್ಲ ತಂದ್ಕೊಟ್ಟವ್ರು ಯಾರು? ನಮ್ಮ ಬಾಬಾ ಸಾಹೇಬ್ರಿಂದ ನಾವು ಇವತ್ತೆಷ್ಟು ಭದ್ರವಾಗಿದ್ದೀವಿ ಅನ್ನೋದನ್ನ ನಾವು ನೆನ್ಸ್ಕೊಳ್ಬೇಕು. ಹಾಗೆ ಎಲ್ಲಾ ರೀತಿಯಲ್ಲೂ ಹೇಳ್ತೀವಿ ನಾವು ಸ್ವತಂತ್ರವಾಗಿದ್ದೇವೆ ಅಂತೀವಿ. ಹೆಂಗೆ? ಅದಕ್ಕೆಲ್ಲ ಸ್ವತಂತ್ರ ಹೇಗೆ? ಶಿಕ್ಷಣವನ್ನ ಪಡೆದಂತಹ ನಾವು ಪ್ರತಿಯೊಬ್ಬ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ನಾವು ಜಾಗೃತರಾಗ್ತೀವಿ, ಆಲೋಚಿಸುವಂತಹ ಸಾಮರ್ಥ್ಯ ಬರುತ್ತೆ. ಇದು ತಪ್ಪು ಇದು ಸರಿ ಅಂತಂತಹ ಹೇಳುವಂತಹ ಒಂದು ಹಕ್ಕನ್ನ ಪಡ್ಕೊಂಡಿದೀವಿ, ನಮಗ್ ಬೇಕಾದಂತಹ ಸೌಲಭ್ಯಗಳನ್ನ ಪಡ್ಕೊಂಡಿದೀವಿ. ಇದನ್ನೆಲ್ಲ ನಾವ್ ಯಾವ ರೀತಿ ಹೇಳ್ಬೇಕು? ಒಂದೊಂದ್ಸಲಿ ನೆನ್ಸ್ಕೊಂಡಾಗ ಅನ್ಸುತ್ತೆ, ನಾವು ಹೊರಗಡೆ ಹೋದಾಗ ನೀನು ಮಹಿಳೆ ಹೊರಗಡೆ ಇರು, ಏನಿದ್ರು ಪುರುಷರಿಗೆ ಮಾತ್ರ ಅಂತ ಕೆಲವೊಂದ್ಸಲ ಅಂತಾರೆ. ಆದರೆ ಇವತ್ತು ಹೆಚ್ಚಿನ ಸಾಂಪ್ರದಾಯಿಕವಾದಂತಹ ಒಂದು ಕಾರ್ಯಕ್ರಮಗಳು ನಡಿಬೇಕಾದ್ರೆ ಬಲಿಯಾಗ್ತಾ ಇರೋರು ಯಾರು? ಮಹಿಳೆಯೇ. ನಾವೇನ್ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಹಿಳೆಗೆ ಮುತ್ತೈದೆ ಸ್ಥಾನ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆಕೆ ಬಳೆ ತೊಟ್ಕೋಬೇಕು, ಕರಿಮಣಿ ಹಾಕೋಬೇಕು, ಬಟ್ಟೆ ಇಟ್ಕೋಬೇಕು, ಇಟ್ಕೊಂಡ್ರೆ ಅವಳು ಮುತ್ತೈದೆ ಅಂತ ಹೇಳ್ತಾರೆ. ಸೊ ನಾವ್ ಏನ್ ಮಾಡ್ತೀವಿ, ಅಷ್ಟು ನಿಜ ಅದು ಅದ್ ಬಿಟ್ಟು ನಾವು ಮುಂದೆ ಹೋಗಂಗಿಲ್ಲ ಅಂತ ನಾವೆಲ್ಲವನ್ನು ಮಾಡ್ತಾ ಇದೀವಿ. ಆದರೆ ಇವತ್ತು ಶಿಕ್ಷಣ ಕಲಿತ ಮೇಲೆ ಹಲವಾರು ರೀತಿಯ ಉದ್ಯೋಗಕ್ಕೆ ನಾವೆಲ್ಲರೂ ಹೋದ ನಂತರ ಏನಂತ ಇದೀವಿ, ನಾವು ಮನೆಯಲ್ಲಿ ಗಂಡ ತಂದಾಕಿದ್ದು ತಂದೆ ತಾಯಿಗಳು ತಂದಾಕಿದಂತಹ ಒಂದು ಇದನ್ನ ಸಂಬಳದಲ್ಲಿ ಅಥವಾ ಬೆಳೆದಂತಹ ಒಂದು ಆಹಾರದಲ್ಲಿ ಅಷ್ಟಕ್ಕೆ ಬದುಕ್ತಾ ಇದ್ವಿ. ಆದ್ರೆ ಇವತ್ತು ತುಂಬಾ ಬಡತನ ಇರ್ತಿತ್ತು. 8-10 ಮಕ್ಕಳನ್ನ ಹೊತ್ಕೊಂಡು ಹೋಗುವಂತ ಎತ್ಕೊಂಡು 8-10 ಮಕ್ಕಳನ್ನ ಎತ್ಕೊಂಡು ನಾವು ಜೀವನನೆಲ್ಲ ಏನ್ ಮಾಡ್ತಿದ್ವಿ, ಮುರ್ಟು ಹೋಗೋ ರೀತಿ ಬದುಕ್ತಿದ್ವಿ. ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ಲಿಲ್ಲ. ಆಮೇಲೆ ಇಷ್ಟು ಮಕ್ಳ ಗಂಡೆತ್ತರ ಮಾತ್ರ ಅವಳಿಗೆ ಮನೆಯಲ್ಲಿ ಬದುಕೋದಕ್ಕೆ ಜೀವನ ಇಲ್ಲ. 4-6 ಹೆಣ್ಣು ಮಕ್ಳ ಎತ್ತರ ಆಕೆಗೆ ಕೌಟುಂಬಿಕವಾಗಿ ಸ್ವತಂತ್ರ ಇಲ್ಲ. ನಿನ್ಗೆ ಎಣ್ಣೆತ್ತಿದೆಯಾ, ನಿನ್ಗೆ ಏನ್ ಸೌಲಭ್ಯ ಕೊಡಕ್ಕಾಗುತ್ತೆ ಅಂತ. ಆತ ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಪ್ಲಸ್ ಮತ್ತು ಮೈನಸ್ ಬರ್ಲಿಲ್ಲ ಅಂತ, ಎಕ್ಸ್ ಮತ್ತು ವೈ ಅಂತಕ್ಕಂಥದ್ದು ಬರ್ಲಿಲ್ಲ ಅಂತಂದ್ರೆ ಅವಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ಆ ಟೈಮಲ್ಲಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ರು. ಹೊರಗಡೆ ಹಾಕ್ದಾಗ ಅವಳು ಏನ್ ಮಾಡ್ತಾಳೆ, ತಂದೆ ಮನೆಗೆ ಹೋದ್ರೆ ತಂದೆ ಮನೆಯಲ್ಲೂ ಕೂಡ ಸೇರ್ಸ್ಕೊತಿರ್ಲಿಲ್ಲ. ನೀನು ಗಂಡನ್ ಬಿಟ್ಟು ಮನೆಗೆ ಬಂದಿದ್ಯಾ, ನೀನು ಸರಿಯಾದವಳಲ್ಲ ಅಂತ ಕೇಳಿದಾಗ ಅವಳು ಏನ್ ಮಾಡ್ತಿದ್ರು, ಈ ಕಡೆ ಮಕ್ಳಿಲ್ಲ ಅಂತಂದ್ರೆ ಅವಳು ಬಾವಿಗೆ ಬಿದ್ದೋ ಕೆರೆಗೆ ಬಿದ್ದೋ ಸತ್ತೋಗ್ತಿದ್ಲು, ನೇಣ್ ಹಾಕೊಂಡು ಸತ್ತೋಗ್ತಿದ್ಲು, ಇಲ್ಲ ವೇಸರುತ್ತಿಗೆ ಹೋಗ್ತಿದ್ರು ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಲುವಾಗಿ. ಆದ್ರೆ ಇವತ್ತು ಅದೆಲ್ಲವನ್ನು ದೂರ ಮಾಡಿ ಕಾನೂನಿನ ಚೌಕಟ್ಟಿಯಲ್ಲಿ ಹೆಣ್ಣಿಗೆ ಸುಭದ್ರವಾದಂತಹ ಒಂದು ವ್ಯವಸ್ಥೆಯನ್ನ ತಂದ್ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುತ್ತೆ ಇವತ್ತು ನಾನು ನನ್ನ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.